ಆಶೀರ್ವಾದವನ್ನು ಬೇಡುತ್ತೇನೆ. ದಯವಿಟ್ಟು ಅನುಗ್ರಹಿಸಿ ನನಗೆ ಶೀಲವನ್ನು ಕೊಡಿ. ಎರಡನೇ ಬಾರಿ ಅವಕಾಶ ಕೊಡಿ ಪೂಜ್ಯರೇ. ಅಂದರೆ ದ್ವಿತೀಯಂಪಿ ತೃತೀಯಂಪಿ ಅಂತಿಲ್ಲ, ಎರಡನೇ ಬಾರಿ ಮೂರನೇ ಬಾರಿ ನಾನು ನಿಮ್ಮನ್ನೇ ಬೇಡ್ತಾ ಇದ್ದೀನಿ. ನಮಗೆ ಒಳ್ಳೆಯ ಗುಣಶೀಲಗಳನ್ನು ಕೊಡಿ ಅಂತ ಅನುಗ್ರಹಿಸಿ ಅಂತ. ಹಾಗೆ ತಿಸರಣ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಸಿಕ್ಕಾಪದಂ ಸಮಾಧಿಯಾಮಿ. ತಾತ್ಪರ್ಯ: ನಾನು ಪ್ರಾಣಿ ಹತ್ಯೆ ಮಾಡೋದ್ರಿಂದ ನಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ಕಳ್ಳತನ ಮಾಡೋದ್ರಿಂದ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ನಾನು ಕಾಮಗಳು, ನಿತ್ಯಾಚಾರ, ವ್ಯಭಿಚಾರಗಳನ್ನು ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ನಾವು ಧರ್ಮದ ನೆಲೆಯಲ್ಲಿ ನಡೆಯುತ್ತೇನೆ ಅಂತೇಳಿ ಇದರ ಕೂಡ ಒಂದು ಒಗ್ಗಟ್ಟಾಗಿ ಒಂದಾಗಿ ಬಾಳಬೇಕು ಅನ್ನುವಂಥದ್ದು ಉದ್ದೇಶ. ಹಾಗೆ ವಂದನಾದಲ್ಲಿ ನಾನು ಹೇಳ್ಕೊಡ್ತೇನೆ. ಹಾಗೆ ಎಲ್ಲರೂ ಪ್ರಯತ್ನ ಮಾಡಿ ಹೇಳೋದಕ್ಕೆ. ಕೈ ಮುಕ್ಕೊಳ್ಳಿ. ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ವಂದಾಮಿ ಧಮ್ಮಂ ವಂದಾಮಿ ಸಂಘಂ ವಂದಾಮಿ ಅಹಂ ವಂದಾಮಿ ಸರ್ವದಾ. ಕೈ ಮುಗಿರಿ ಬಾಗಿ. ತೃತೀಯಂಪಿ ಬುದ್ಧಂ ವಂದಾಮಿ ತೃತೀಯಂಪಿ ಧಮ್ಮಂ ವಂದಾಮಿ ತೃತೀಯಂಪಿ ಸಂಘಂ ವಂದಾಮಿ ಅಹಂ ವಂದಾಮಿ ಸರ್ವದಾ. ಹಾಗೆ ನಮಸ್ಕಾರ ಮಾಡಿ. ದ್ವಿತೀಯಂಪಿ ಬುದ್ಧಂ ವಂದಾಮಿ ತೃತೀಯಂಪಿ ಧಮ್ಮಂ ವಂದಾಮಿ ದ್ವಿತೀಯಂಪಿ ಸಂಘಂ ವಂದಾಮಿ. ಹಾಗೆ ನಮಸ್ಕಾರ ಮಾಡಿ. ಇದು ಪಾಲಿ ಭಾಷೆಯಲ್ಲಿ, ಬುದ್ಧ ಧರ್ಮದ ಮೂಲ ಭಾಷೆ ಪಾಲಿ ಭಾಷೆ, ಆ ಭಾಷೆಯಲ್ಲಿರುವಂಥದ್ದು. ಇದರ ಕನ್ನಡ ತಾತ್ಪರ್ಯ: ಭಗವಂತರು ಅರ್ಹಂತರು ಆದ ಸಮ್ಯಕ್ ಸಂವತ್ಸರಿಗೆ ನಮನಗಳು. ಬುದ್ಧರಿಗೆ ನಮನ, ಧರ್ಮಕ್ಕೆ ನಮನ ಮತ್ತು ಸಂಘಕ್ಕೆ ನಮನವನ್ನು ತ್ರಿರತ್ನ ಸದಾ ನಮಿಸ್ತೇನೆ, ಪಂಚಾಂಗ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ನಮನ ಮಾಡುವಂಥದ್ದು ಬುದ್ಧರಿಗೆ. ಎರಡನೇದು ಶೀಲಯಾಚನ, ಅಂದರೆ ನಮ್ಮಲ್ಲಿ ನಮ್ಮ ಗುಣಗಳನ್ನು, ನಮ್ಮ ಪಂಚಶೀಲ ಗುಣಗಳನ್ನು ಮಾಡುವಂಥದ್ದು. ಓಕಾಸ ಅಹಂ ಬಂತೆ ತಿಸರೇಣ ಸದ್ದಿಂ ಪಂಚಶೀಲಂ ಧಮ್ಮಂ ಯಾಚಾಮಿ ಅನುಘ್ರಂ ಕತ್ವಾ ಶೀಲಂ ದೇತಾ ಮೇ ಬಂತೆ ದ್ವಿತೀಯಂಪಿ. ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಬುದ್ಧನ ಪ್ರತಿ ವರ್ಷ ಹಬ್ಬ ಆಚರಣೆ ಮಾಡಬೇಕು, ಜಾತ್ರೆ ಮಾಡಬೇಕು. ನಾವು ನಮ್ಮ ಅಧ್ಯಕ್ಷರಿಗೆ ಮಂಜುನಾಥ್ ಅವರಿಗೆ ಹೇಳಿದ್ದೇವೆ. ಅವರು ಈ ಭಾಗದ ಜವಾಬ್ದಾರಿ ತಗೊಂಡು ಎಲ್ಲ ನಮ್ಮ ನಾಯಕರು ಅದರೊಳಗೊಂಡು ರಾಘವೇಶ್ವರವರು ಎಲ್ಲ ನಾಗೇಶ್, ಸಂದೀಪ, ಸಂದೇಶ ಎಲ್ಲ ಜೊತೆಗೂಡಿ ಕೆಲಸ ಮಾಡಬೇಕು. ಮತ್ತು ರಾಮ ಮತ್ತು ಸತ್ಯ ಎಲ್ಲರೂ, ಸಂದೇಶ, ರಾಘು ಗೀಗು ಎಲ್ಲರೂ, ಗೊತ್ತಾಯ್ತಾ? ನೀವು ಇದನ್ನು ನಡೆಸ್ಕೊಂಡು ಹೋಗಬೇಕು. ನಾವೊಂದು ಮಾರ್ಗ ಹಾಕಿ ಕೊಟ್ಟಿದ್ದೀವಿ. ಆ ಮಾರ್ಗದಡಿ ಹೋಗಿ ಒಳ್ಳೆಯದಾಗತ್ತೆ. ಮಾರ್ಗದ ಮಧ್ಯದಲ್ಲಿ ಕಲ್ಲು ಮುಳ್ಳು ಎಲ್ಲ ಇದ್ದಿರುತ್ತೆ, ಅದು ಚುಚ್ಚುತ್ತದೆ.
ಅದು ಗೊತ್ತಿದೆ ನಮಗೆ, ಬ್ಲಡ್ ಬರ್ತದೆ ಎಲ್ಲ ಗೊತ್ತಿದೆ, ಅದನ್ನು ಹೆದರಬಾರ್ದು, ಮುಂದೆ ನಡ್ಕೊಂಡು ಹೋಗ್ಬೇಕು. ಕಷ್ಟ ಇದೆ, ಕಷ್ಟ ಇದೆ. ಕೆಲವರು ಲೀಡರ್ಶಿಪ್ ಅಂದರೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಶೋಕಿಯಲ್ಲಿ ನಾವು ಜನರ ಮನಸ್ಸಿನೊಳಗೆ ಹೋಗ್ಬೇಕು, ಜನರ ವಿಶ್ವಾಸ ಪಡಬೇಕು, ಜನರು ನಮ್ಮನ್ನು ಲೀಡ್ ಅಂತ ಒಪ್ಪಬೇಕು, ದಯವಿಟ್ಟು ಜನರು ನಮ್ಮನ್ನು ನಾಯಕರಂದು ಒಪ್ಕೊಳ್ಬೇಕು. ಆಗ ಮನುಷ್ಯರಾಗ್ತೀವಿ. ನಾವು ಸಂಘಟನೆ ಅಂದರೆ ಶಿಸ್ತಿರಬೇಕು, ನೇಮ ಇರಬೇಕು. ನಾನು ಒಂದು 4 ಮಾತಾಡಬೇಕು, 4 ಮಾತಾಡೋ ಕಷ್ಟ. ಇವತ್ತು ನಾನೆಲ್ಲ ಮಾತಾಡ್ತೀನಲ್ಲ, ಎಲ್ಲರಿಗೂ ಮಾತಾಡೋಕ್ಕೆ